ಸಿನಿಮಾದವ್ರು ಏನಾದರೂ ಬರೋದಿದೆ ಅಲ್ಲಿಗೆ? ಸರ್ ನಾನು ಆರಂಭೋತ್ಸವಕ್ಕೆ ಕರೆದಿದ್ದೆ. ಅವಾಗ ನನಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಗೊತ್ತಾಯ್ತು. 29 ಜನ ಕಲಾವಿದರು ಬಂದಿದ್ರು. ಓಕೆ ಓಕೆ. ಕಲಾವಿದರು ಮತ್ತೆ ಟೆಕ್ನಿಷಿಯನ್ಸ್, ಪ್ರೊಡ್ಯೂಸರ್ಸು. ನನಗೆ 40 ವರ್ಷ ಅನ್ನ ಕೊಟ್ಟಿದ್ದಾರೆ, ಇಂಡಸ್ಟ್ರಿ ಅನ್ನ ಕೊಟ್ಟಿದ್ದೀನಿ. ನಾನು ಜೀವನ ಮಾಡಿದ್ದೀನಿ, ಮತ್ತೆ ನಾನು ಹೆಂಡತಿ ಮಕ್ಕಳನ್ನ ಸಾಕಿದ್ದೀನಿ, ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ. ಆ ಥರ ಇದ್ದಾಗ ನಾನು ತೃಪ್ತಿ ಪಟ್ಕೋಬೇಕು. ನನ್ನ ಪಿ ಆರ್ ಆಗುವಂಥ ಯಾರು ಇಂಡಸ್ಟ್ರಿಯವರು ಬಂದು ನಾನು ಕೇಳಿಲ್ಲ. ಒಬ್ಬ ನೀ ಹೀರೋ ಆಗುವಂಥ ಯಾರು ಬಂದು ಕೇಳಿಲ್ಲ, ಅಥವಾ ನೀನು ಸಿನಿಮಾ ಮಾಡುವಂಥ ನಿನ್ನ ಮನೆ ಮುಂದೆ ಯಾರು ಬಂದು ಸ್ಟ್ರೈಕ್ ಮಾಡಿಲ್ಲ. ಹೌದು, ನೀನು ಸಿನಿಮಾ ಮಾಡಿ ಲಾಸ್ ಆದಾಗ ಇಂಡಸ್ಟ್ರಿ ಯಾಕೆ ಬೈತೀಯ? ಬೈಬೇಡ. ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ನಿತ್ಯ ಹೇಳ್ತೀನಿ ಅಂತ. ದುಡ್ಡು ಮಾಡೋ ದಾರಿ ಗೊತ್ತಿರಲಿಲ್ಲ, ದುಡ್ಡು ಮಾಡೋ ಮನೋಭಾವ ಇರಲಿಲ್ಲ, ಆಸ್ತಿ ಮಾಡೋ ಆಸೆ ಇರಲಿಲ್ಲ. ನಾನು 40 ವರ್ಷದ ಕೆಳಗೆ ನೋಡಿದ ಗಣೇಶ್ ಕಾಸುಗಳು ಇವತ್ತು ಇದ್ದಾರೆ ಹೊರತಾಗಿ ಏನೂ ಚೇಂಜ್ ಆಗಿಲ್ಲ. ಅದೇ ಗಡ್ಡ ತಲೆ ಮೇಲೆ ಒಂದಷ್ಟು ಪ್ರಾಪರ್ಟಿ ಕಡಿಮೆ ಆಗಿರ್ಬೋದು ಅಷ್ಟೇ ಹೊರತಾಗಿ ಇನ್ನೇನು ಕಡಿಮೆ ಆಗಿಲ್ಲಪ್ಪ. ಈಗ ಏನಾದರೂ ಸಿನಿಮಾ ಮಾಡ್ಬೇಕು ಅಂತ ಏನಾದರೂ ಆಸೆ ಇದೆಯಾ? ಖಂಡಿತ ಸತ್ಯ. ಆ ಥರದ ತಪ್ಪು ಮಾಡ್ಲಿಕ್ಕೆ ವೃತ್ತಿಯಾಗಿ ಉಳಿಸ್ಕೊಳ್ಳೋಣ. ಈಗ ನನಗೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಪರಿಚಯ ಇದೆ, ಒಳ್ಳೊಳ್ಳೆ ಹೀರೋಗಳು ಪರಿಚಯ, ಹೌದು, ಒಳ್ಳೊಳ್ಳೆ ಫೈನಾನ್ಷಿಯಲ್ಸ್ ಪರಿಚಯ ಇದ್ದಾರೆ. ಬಟ್ ನಮ್ಮ ವೃತ್ತಿ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಎಷ್ಟೋ ಚಿತ್ರಗಳ ನಾವು 5 ವರ್ಷದ ಇತಿಹಾಸ ತೊಗೊಂಡ್ರೆ ದೊಡ್ಡ ದೊಡ್ಡ ಚಿತ್ರಗಳನ್ನೇ ಕೋಟ್ಯಾಂತರ ರೂಪಾಯಿ ನೆಲ ಕಚ್ಚಿರೋದಿದೆ. ಸ್ಟಾರ್ ಕ್ಯಾಸ್ಟ್ ಪಿಕ್ಚರು ಕೆಲವು ಆಗಿದ್ದಾವೆ. ಆಮೇಲೆ ಕೆಲವು ನಿರ್ಮಾಪಕರು ಮನೆ ಮಾರ್ಕೊಂಡ್ರ ಇತಿಹಾಸ ಇದೆ, ಹೆಂಡತಿ ಮೈ ಮೇಲೆ ಒಡವೆ ಮಾರ್ಕೊಂಡ್ರ ಇತಿಹಾಸನೂ ಇದೆ, ಮನೆ ₹1 ಮನೆ ತೊಗೊಂಡೋದ್ರ ಇತಿಹಾಸನೂ ಇದೆ. ಅಂದರೆ ಅವನು 2.5 ಕೋಟಿ ಖರ್ಚು ಮಾಡಿ ₹1 ಕಾಯಿನ್ ಕೂಡ ತೊಗೊಂಡೋಗಿಲ್ಲ ಅವನ ಮನೆಗೆ, ಇತಿಹಾಸ ಇದೆ. ಇವೆಲ್ಲ ಕಣ್ಣೆದುರಿಗೆ ನಾವು ನಿರ್ಮಾಪಕರ ಕಷ್ಟನ ತುಂಬ ಹತ್ತಿರದಲ್ಲಿ ನೋಡೋರು ನಾವೇನೆ. ಅದು ನೋಡಿನೂ ಅಪಾಯ ಕೈ ಚಚ್ಚೋದಿದೆಯಲ್ಲ, ಗೊತ್ತಿದ್ದು ಹೊಲಿಗೆ ಹಾಕದೇ ಇರೋ ಹುಲಿ ಬಾಯಿಗೆ ಕೈ ಹಾಕೋ ಇದು ಬೇಡ ಅನ್ನೋದು ಸುಮ್ಮನೆ ಅಷ್ಟೇ. ಬೇಡ, ಎಲ್ಲರೂ ಸಹಾಯ ಮಾಡೋಣ. ಪ್ರೊಡ್ಯೂಸರ್ಸ್ಗೆ ಒಂದು ಸಜೆಷನ್ ಕೊಡ್ತೀನಿ, ನೀವು ಈ ರೀತಿಯೇ ಮಾಡಿ ಚೆನ್ನಾಗಿರುತ್ತೆ, ಈ ರೀತಿ ಪ್ರಚಾರ ಮಾಡಿ. ನೀವು ಸಿನಿಮಾಕ್ಕೆ ಇಷ್ಟೇ ಬಡ್ಜೆಟ್ ಸಾಕು, ಪ್ರಚಾರ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ನಿಮ್ಮ ಸಿನಿಮಾಗೆ 1.5 ಕೋಟಿ ಖರ್ಚು ಮಾಡಿದ್ರು ಜನ ಬಂದು ಸಿನಿಮಾ ನೋಡ್ತಾ ಇಲ್ಲ. ಇಷ್ಟೇ ಖರ್ಚು ಮಾಡಿದ್ದು ಸಜೆಷನ್ ಹೇಳಿದ್ದೀನಿ. ಆದಷ್ಟು ಅವರಿಗೆ ಎಷ್ಟು ಉಳಿಸ್ಬೋದು ಅಷ್ಟು ಉಳಿಸ್ತಾ ಇದ್ದೀನಿ, ಅದನ್ನು ಸಹಾಯ ಮಾಡ್ತೀನಿ ಹೊರತಾಗಿ ಸಿನಿಮಾ ಮಾಡೋ ಸಹಾಯಕ್ಕೆ ಮಾತ್ರ ಸಾಹಸಕ್ಕೆ ನಾನು ಹೋಗೋದಿಲ್ಲ ಸರ್. ಬೇಕಾಗಿ ನಮ್ಮ ವೃತ್ತಿ ಅಲ್ವೇ ಅಲ್ಲ. ಆಮೇಲೆ ನಮಗೆ ಒಂದು 20 ಲಕ್ಷ 50 ಲಕ್ಷ ಹೋದು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಸರ್. ಅದನ್ನು ತೀರ್ಸೋ ಕಾಲನೂ ಅಲ್ಲ ಇವು. ಯಾವ ಧೈರ್ಯದ ಮೇಲೆ ನಾವು ಸಾಲ ಮಾಡೋಕ್ಕೆ. ಹಂಗಾಗಿ ಸಂದರ್ಭನೂ ಸರಿಗಿಲ್ಲ, ಜೊತೆಲ್ಲ ಸಾಹಸನೂ ಬೇಡ ಅಂತ. PRO DUCR ಪ್ರೊಡ್ಯೂಸರ್ ಅಂತ, PROಗೆ ನಿಲ್ಲಿಸ್ಬಿಟ್ಟಿದೆ, DUCR ಬೇಡ ಅಂತ ಅಷ್ಟೇ. ಚೆನ್ನಾಗಿದೆ. ಸಂಭಾಷಣೆ ಬರೆದಿರಿ ಯಾವ ಸಿನಿಮಾಗೆ? ಅದು ಪ್ರಯತ್ನ ಪಡೋಣ ಅನ್ಕೊಂಡು ಯಾರು ಚೆನ್ನಾಗಿದೆ. ಹೋಗಿ ಅದು ಆ ಸಾಹಸ ಮಾಡಲಿಲ್ಲ, ಬೇರೆ ಏನೋ ಒಂದು ಸಾಹಸ ಮಾಡಿದ್ರಲ್ಲ ಈಗ ಸದೇ. ಏನೋ ನಮ್ಮ ಬಾಮೈದ ಗುರುಪ್ರಸಾದ್ ಅಂತ ಅಮೇರಿಕಾದಲ್ಲಿ, ಅವ್ರ ಸ್ನೇಹಿತರು ರವಿ ಅಂತಿದ್ದಾರೆ, ನನ್ನ ಆತ್ಮೀಯ ಗೆಳೆಯ ಬಾಲಾಜಿ ಅಂತಿದ್ದಾರೆ. ಸೊ ಅವ್ರ ಜೊತೆಯಲ್ಲಿ ನಾನು ಕೈ ಜೋಡಿಸಿ ಒಂದು ಹೋಟೆಲ್ ವೃತ್ತಿ ಪ್ರಾರಂಭ ಮಾಡಿ. ನನ್ನ ವೃತ್ತಿ ಅಲ್ಲ ಅದು ಆ್ಯಕ್ಚುಲಿ, ಇದು ಹೊಸ್ತಲ್ಲ. ನಮ್ಮ ತಾತ ಅವರು ಹೋಟೆಲ್ ಉದ್ಯಮದಲ್ಲಿ ಇದ್ದವರು, ಶಂಕರ್ ನಾರಾಯಣ ರಾವ್ ಅಂತೇಳಿ. ಶಂಕರ್ ನಾರಾಯಣ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಂಕರ್ ನಾರಾಯಣ ರಾವ್ ಅಂತೇಳಿ ಅವರ ಹೆಸರು. ಅಲ್ಲಿಯವರೇನೆ ಅವರು ಹೋಟೆಲ್ ವೃತ್ತಿ ಮಾಡ್ತಿದ್ದವರು. ಮಂಗಳೂರಲ್ಲೂ ಹೋಟೆಲ್ ಇತ್ತು ಅವ್ರದ್ದು, ಮತ್ತು ಬೆಂಗಳೂರಲ್ಲೂ ನಳಂದ ಟಾಕೀಸ್ ಇದೆಯಲ್ಲ, ಅಲ್ಲೂ ಹೋಟೆಲ್ ಇತ್ತು. ಹೋಟೆಲ್ ಉದ್ಯಮ ಹೊಸ್ತಲ್ಲ. ಅಂದರೆ ಅದೊತ್ತೆ ನನ್ನ ವೃತ್ತಿ PRO ವೃತ್ತಿ ಏನಿತ್ತು, ನಮ್ಮದು ಸ್ವಲ್ಪ ಹೋಟೆಲ್ನವ್ರ ಜೊತೆಲಿ ಲಿಂಕ್ ಜಾಸ್ತಿ ಅಲ್ಲ. ಪತ್ರಿಕಾಗೋಷ್ಠಿ ಮಾಡಿ 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 ಅಲ್ಲಿ ಹೋಗುಗಳು, ಅಲ್ಲಿ ಆರ್ಡ್ರ್ ಮಾಡೋದು ಅಥವಾ ಅದೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ನನಗೆ ಬಾಲಾಜಿಯವರು ಮತ್ತು ಗುರುಪ್ರಸಾದ್ ರವಿಯವರು ಸ್ವಲ್ಪ ನನಗೊಂಚೂರು ಧೈರ್ಯ ಕೊಟ್ಟರು, ನಮ್ಮ ಜೊತೇಲಿ ಇರಿ, ಮಾಡ್ಕೊಂಡು ಹೋಗೋಣ ಅಂತೇಳಿ ಒಂದು ಇದು ಕೊಟ್ಟರು. ಹಾಗಾಗಿ ಅವರ ಒಂದು ಇದರಿಂದ ನಾನು ಜೊತೇಲಿದ್ದೀನಿ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ಇದು ನಿಜಕ್ಕೂ ಭಾಳ ಇಂಟ್ರೆಸ್ಟಿಂಗ್ ಫೀಲ್ಡ್ ಅನ್ನಿಸ್ತು ನನಗೆ. ಅಂದರೆ ಒಂದು ಆ ಬರೋ ಜನಗಳ ವಿಮರ್ಶೆ ಆಗಿರ್ಬೋದು. ಓಕೆ. ಅಂದರೆ ನಾವು ಒಂದು ಶುಚಿ ಮತ್ತು ರುಚಿ ಎರಡು ಕೊಟ್ಟಾಗ ಜನ ತಗೋತಾರೆ ಎಂದು ನಾವು ಬೆಳೆದಂಥ 15 ದಿವಸದಲ್ಲೇ ಸಾಕಷ್ಟು ಬೆಳೆದಿದ್ವಿ ಈಗ. ಸೊ ಅದು ನಮಗೆ ಖುಷಿ ಕೊಟ್ಟಿದೆ. ಸೊ ಇದು ತುಂಬ ತೃಪ್ತಿ ಇದೆ ಸರ್. ಅದು ತೃಪ್ತಿ ಇದೆ. ಯಾಕಂದರೆ ಉದ್ಯಮ ಸ್ವಲ್ಪ ಎಲ್ಲೋ ಒಂದು ಕಡೆ ಡಲ್ ಆದಾಗ ಭಗವಂತ ನನಗೆಲ್ಲೋ ಒಂದು ಕಡೆ ಒಂಚೂರು ದಾರಿ ತೋರಿಸ್ದ ಅನ್ನೋದೊಂದು ತೃಪ್ತಿನೂ ಇದೆ ನನಗೆ. ಒಳ್ಳೆ ಇದು ಸರ್, ಚೆನ್ನಾಗಿ ಮಾಡ್ಬೋದು. ಏನು ಅದೇ ಈ ಹೋಟೆಲ್ನ ಹೆಸರಿನ ಹಿನ್ನೆಲೆ ಏನೋ ಸ್ಟೋರಿ ಇದೆ ಸರ್. ಗಜೇಂದ್ರ ವಿಲಾಸ್ ಅನ್ನೋದು ಚಾಮರಾಜಪೇಟೆಯಲ್ಲಿ ಇತ್ತು. ಬೆಂಗಳೂರು ಚಾಮರಾಜಪೇಟೆ, ಬಸವನಗುಡಿ ಚಾಮರಾಜಪೇಟೆ ಇದೆಯಲ್ಲ, ಅಲ್ಲಿತ್ತು. ಅಲ್ಲಿ ಈ ಸಾಂಬಾರು, ಖಾಲಿ ದೋಸೆ, ಇಡ್ಲಿ ಇದಕ್ಕೆ ಭಾಳ ಫೇಮಸ್ ಆ ಕಾಲದಲ್ಲಿ. ಅಂದರೆ ಬೆಳಗ್ಗೆ 7 ಗಂಟೆಗೆ ಬಂದು ಗುಂಪು ಕಟ್ಕೊಂಡು ತಿನ್ನುವಂಥ ಕಾಲ. ಅವ್ನು ಮಾಡ್ತಿದ್ದ ಸಾಂಬಾರಿಗೆ ಭಾಳ ಡಿಮ್ಯಾಂಡ್ ಇತ್ತು, ಖಾಲಿ ದೋಸೆಗೂ ಭಾಳ ಡಿಮ್ಯಾಂಡ್ ಇತ್ತು. ಗಜೇಂದ್ರ ವಿಲಾಸ್ ಚಾಮರಾಜಪೇಟೆ ಅಂತಂದರೆ ಭಾಳ ಫೇಮಸ್ ಇತ್ತು. ನಾವೆಲ್ಲ ಹುಟ್ಟು ಬೆಳೆದಿದ್ದು ಚಾಮರಾಜಪೇಟೆ. ನಾನು ಆಗಿರ್ಬೋದು, ಬಾಲಾಜಿ ಆಗಿರ್ಬೋದು, ಗುರು ಆಗಿರ್ಬೋದು, ಗುರುಪ್ರಸಾದ್ ಆಗಿರ್ಬೋದು, ಇವರೆಲ್ಲನೂ ನಾವೆಲ್ಲ ಬೆಳೆದಿದ್ದು ಚಾಮರಾಜಪೇಟೆಯಲ್ಲೇ ಬೆಳೆದಿದ್ದು. ಹಾಗಾಗಿ ಈ ಕೆಫೆ, ದರ್ಶಿನಿ, ಈ ಕಾಫಿ ಡೇ ಇವೆಲ್ಲ ನೋಡಿ 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 ಬೇಸರ ಆಗಿತ್ತು ನಮಗೂ. ಒಂದೇ ಥರ ಹೆಸರುಗಳು. ಅದಕ್ಕೆ ಬೇಡ ತಿಂಡಿ ಮನೆ ಆ ಥರದ್ದೆಲ್ಲ ಇಡ್ತಿದ್ರಲ್ಲ, ಬೇಡ ಬೇಡ ಹಳೆ ಹೆಸರು ಯಾಕೆ ತಗೋಬಾರ್ದು ಅನ್ನೋದನ್ನು ಆ ಹೆಸರು ಮಾತ್ರ ಗಜೇಂದ್ರ ವಿಲಾಸ್ ಅಂತ ನಾವು ಬಳಸ್ಕೊಂಡಿದ್ವಿ. ಅದೇ ಥರ ನಮ್ಮಲ್ಲೂ ಸಾಂಬಾರು, ಇಡ್ಲಿ, ಖಾಲಿ ದೋಸೆ ನಮ್ಮಲ್ಲೂ ಫೇಮಸ್ ಆಗ್ತಾ ಇದೆ. ಸೊ ಸ್ವಲ್ಪ ಮ್ಯಾಚ್ ಆಯಿತು ಅನಿಸ್ತು, ಹೆಸರಿಗೂ ಆ ರುಚಿಗೂ ಒಂಚೂರು ಮ್ಯಾಚ್ ಆಗ್ತಾ ಇದೆ. ಸಿನಿಮಾದವ್ರು ಏನಾದರೂ ಬರೋದಿದೆ ಅಲ್ಲಿಗೆ ಸರ್? ನಾನು ಆರಂಭೋತ್ಸವಕ್ಕೆ ಕರೆದಿದ್ದೆ. ಸೊ ಅವಾಗ ನನಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಗೊತ್ತಾಯಿತು. 29 ಜನ ಕಲಾವಿದರು ಬಂದಿದ್ರು. ಕಲಾವಿದರು ಮತ್ತು ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು 29 ಜನ ಬಂದಿದ್ರು. ಖುಷಿ ಆಯ್ತು ಸರ್, ಖುಷಿ ಆಯ್ತು. ಪತ್ರಕರ್ತರು ಬಂದಿದ್ರು, ಬಂದು ಅವರು ಶುಭ ಹಾರೈಸ್ಬಿಟ್ಟು ಹೋದ್ರು. ಸೊ ಎಲ್ಲೋ ಒಂದು ಕಡೆಗೆ ಓಹೋ ಪರವಾಗಿಲ್ಲ, ಇನ್ನೂ ಮಾರ್ಕೆಟ್ ಇದೆ ನನಗೆ ಅಂತ ಅನ್ನಿಸ್ತು. ಎಲ್ಲರೂ ಖುಷಿ ಬಂತು ಸರ್, ಒಳ್ಳೆ ಜಾಗದಲ್ಲಿ ಮಾಡಿದ್ದೀರಾ, ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ. ಅದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀವಿ. ನೋಡ್ಬೇಕು, ಇದು ಚೆನ್ನಾಗಿ ನಡ್ಕೊಂಡೋದ್ರೆ ಮತ್ತೊಂದು ಇದೆ, ಅದರದ್ದೇ ಇನ್ನೊಂದು ಬ್ರಾಂಚ್ ಮಾಡೋಣ ಅಂತ ಒಂದು ಐಡಿಯಾ ಇದೆ ಡಿಸೆಂಬರಲ್ಲಿ. ಸೊ ಇದು ನೋಡಿಕೊಂಡು ಇನ್ನೊಂದು ಮಾಡೋದು ಲಕ್ಷಣ ಹೀಗೆ ಇದೆ ಅಲ್ವಾ? ಮತ್ತು ಅಲ್ಲಿ ಫಾದರ್ಗೆ, ಮತ್ತೆ ನಾನು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತೇನೆ. ಫಾದರ್ಗೆ ದುಡ್ಡು ಕೊಡಲಿಕ್ಕೋ ಅಥವಾ ಏನೋ ಒಂದು ಹೆಲ್ಪ್ ಮಾಡಲಿಕ್ಕೆ ಒಂದು ರಜನಿಕಾಂತ್ ಬಂದ ಅಂತೇಳಿ ಒಂದು ಇನ್ಸಿಡೆಂಟ್ ಹೇಳಿದ್ರಿ ಅಲ್ವಾ? ಅಂದರೆ ಇವರು ಹೋಗಲಿಲ್ಲ, ಇವ್ರು ಹೋಗಲೇ ಇಲ್ಲ. ಆಮೇಲೆ ರಜನಿಕಾಂತ್ ಗೊತ್ತಾಯಿತು, ವಿಷಯ ಗೊತ್ತಾಯಿತು. ಈಗಿನ ಸ್ನೇಹಿತರೊಬ್ಬರು ಗುಟ್ಟಳ್ಳಿಲೊಬ್ರು ಇದ್ದಾರೆ, ಅವ್ರ ಮೂಲಕ ಗೊತ್ತಾಯಿತು. ಅವಾಗಿನ್ನು ಕಂಡಕ್ಟರ್ ಆಗಿದ್ರಲ್ಲ, ಆ ಟೈಮಲ್ಲಿ ಬರೆದದ್ದು ನಮ್ಮ ತಂದೆಯವರು. ಅಂದರೆ ಅವರು ಆ ಬಸ್ಸಲ್ಲೇ ಮಾಡ್ತಿದ್ದ ಸ್ಟೈಲು ಇದೆಲ್ಲ ನೋಡಿ ಬರೆದಂಥ ಲೇಖನ ಅದು. ಅವಾಗ ಗೊತ್ತಾಗಿ ಅವ್ರು ಬೇಸರ ಮಾಡ್ಕೊಂಡ್ರು. ನಮ್ಮ ತಂದೆಯವರು ತೀರ್ಕೊಂಡ್ರಲ್ಲ, ಆ ವಿಷಯ ಗೊತ್ತಾದಾಗ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂದಿತ್ತು. ಆವಾಗ ಅವ್ರಿಗೆ ಯಾರೋ ಮುಟ್ಸಿದ್ದಾರೆ, ರಜನಿಕಾಂತ್ ಪತ್ರಕರ್ತರು ಅಂತ. ಆವಾಗ ಬೇಸರ ಮಾಡಿಕೊಂಡು ಮಾತಾಡಿದರು. ಈ ಥರ ತುಂಬ ಸ್ವಾಭಿಮಾನಿನಪ್ಪ ತಂದೆ ಅಂತೇಳಿ ಅದರಲ್ಲಿ ನೆನ್ಪಿಟ್ಕೊಂಡಿದ್ದಾರೆ. ಅದೇ ಥರ ನಿಮ್ಗೆ ಯಾರಾದರೂ ಬಂದಿದ್ರ? ಇಲ್ಲ ಸರ್, ಯಾರಿಲ್ಲ. ತುಂಬ ತೊಂದರೆಯಲ್ಲಿ ಇದೆಯಾ ತಗೊಳ್ಳಪ್ಪ ದುಡ್ಡು ಅಂತೇಳಿ? ಇಲ್ಲ ಸರ್, ಇಲ್ಲ, ಯಾರು ಅಲ್ಲ. ಮಾಡಿದ್ರೆ ಸರ್ ಏನಂದ್ರೆ ನಿರೀಕ್ಷೆ ಮಾಡಿದ್ರೆ ಬೇಸರ ಆಗುತ್ತೆ ಸರ್. ನನ್ನ ಸ್ವಭಾವಕ್ಕೆ ನಾನು ಹೇಳೋದು, ಅಂದರೆ ಇನ್ ಜನರಲ್ ಫಾರ್ ಹ್ಯೂಮನ್ ನಾನು ಹೇಳೋದು, ನಿರೀಕ್ಷೆ ಮಾಡಿದ್ರೆ ಬೇಸರ ಆಗುತ್ತೆ. ನಿರೀಕ್ಷೆ ಮಾಡದಿದ್ರೆ ಬೇಸರ ಆಗಲ್ಲ. ಹೌದು, ನನಗೆ 40 ವರ್ಷ ಅನ್ನ ಕೊಟ್ಟಿದ್ದಾರೆ, ಇಂಡಸ್ಟ್ರಿ ಅನ್ನ ಕೊಟ್ಟಿದ್ದೀನಿ, ನಾನು ಜೀವನ ಮಾಡಿದ್ದೀನಿ, ಮತ್ತು ನಾನು ಹೆಂಡತಿ ಮಕ್ಕಳನ್ನ ಸಾಕಿದ್ದೀನಿ, ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ, ಚೆನ್ನಾಗಿದೆ. ಇವತ್ತಿಗೂ ಅನ್ನ ತಿನ್ನೋಕ್ಕೇನು ತೊಂದರೆ ಇಲ್ಲ. ಆ ಥರ ಇದ್ದಾಗ ನಾನು ತೃಪ್ತಿ ಪಟ್ಕೋಬೇಕು. ಆಮೇಲೆ ನಂದು ಒಂದೇ ಒಂದು ಪ್ರಶ್ನೆ ಗಣೇಶ್, ಒಂದೇ ಒಂದು ಪ್ರಶ್ನೆ, ಯಾಕೆ ಮಾಡಬೇಕು ಅಂತ ನಾನು ಹೇಳೋದು. ಯಾವುದನ್ನ? ಸಹಾಯ ಯಾಕೆ ಮಾಡಬೇಕು?
ನಾನು ಕಷ್ಟದಲ್ಲಿದ್ದೀನಿ ಅಂತ ತಿಳ್ಕೊಳ್ಳಿ ಸರ್. ನನಗೆ ಯಾಕೆ ಸಹಾಯ ಮಾಡಬೇಕು? ನನ್ನ ಪ್ರಶ್ನೆ ನಾನೇ ಕೇಳ್ಕೊತೀನಿ. ನಾನು ದುಡಿದ್ದೀನಿ, ದುಡ್ದಾಗ ಕೆಲಸ ಕೊಟ್ಟರು ದುಡ್ದಿದ್ದೀನಿ ಸರ್. ನಮ್ಮದು ಪೆನ್ಷನ್ ಜಾಬ್ ಅಲ್ಲ, ಹೌದು ಅಲ್ವಾ? ಅವನು ಯಾಕೆ ಕೊಡ್ಬೇಕು ನನಗೆ? ಮಾಡ್ತಾ ಇದ್ದ ಕೆಲಸ ಕೊಟ್ಟಿದ್ದೀರಲ್ವಾ, ಕೆಲಸ ಮಾಡಿದ್ದೀನಿ. ನಾನು ಅವ್ರು ಕೊಡಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ನನಗೆ ಬೇಸರ ಆಗುತ್ತೆ. ಹೌದು, ನಿರೀಕ್ಷೆ ಮಾಡ್ಬೋದು. ಕೆಲಸ ಮಾಡ್ತಿದ್ದ ಕೆಲಸ ಕೊಟ್ಟಿದ್ದಾರೆ, ಏನು ನನ್ನ ಟೈಮ್ ಚೆನ್ನಾಗಿಲ್ಲ ಇವಾಗ ಇಲ್ಲ ಅಂತ ತಿಳ್ಕೊಬೇಕೆ ಹೊರತಾಗಿ ನಾವು ಅವ್ರ ಮೇಲೆ ಇವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನನ್ನ ಸ್ವಭಾವ ಅದು. ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ ಸರ್. ಅವ್ರು ಯಾಕೆ ಸರ್ ಕೊಡಬೇಕು? ಕೆಲವ್ರನ್ನ ನಾನು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಯಾರೋ ಒಂದು ಅಡ್ಮಿಟ್ ಆಗಿದ್ದಾರಪ್ಪ ಅಂದರೆ ದುಡ್ಡು ಕಳಿಸಿದ್ದಾರೆ, ಗೊತ್ತಿಲ್ಲದೆ ಕಳಿಸಿದ್ದಾರೆ, ನಾನು ಹೇಳಬೇಡ ಅಂತೇಳಿ ಕಳಿಸಿದ್ದಾರೆ. ಕೆಲವರೆಲ್ಲ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳ್ತಲ್ಲ, ಮಾಡ್ತಾರೆ. ಅದು ವೈಯಕ್ತಿಕವಾಗಿ ಅವರು ಬಂದಾಗ ಮಾಡ್ಕೊಂಡ್ಬಿಡ್ತಾರೆ. ಅದು ಯಾವಾಗ ನಾವು ನಿರೀಕ್ಷೆ ಮಾಡ್ಕೊತೀವಲ್ಲ, ನಾನೆಲ್ಲ 40 ವರ್ಷ ಇಂಡಸ್ಟ್ರಿಯಲ್ಲಿದ್ದೀನಿ, ಕಷ್ಟದಲ್ಲಿದ್ದೆ, ಒಬ್ಬರು ನನಗೆ ಹೆಲ್ಪ್ ಮಾಡಿ ನಾನು ನಿರೀಕ್ಷೆ ಮಾಡಿಕೊಂಡ್ರೆ ನನಗೆ ಮಾತ್ರ ಬೇಸರ ಆಗುತ್ತೆ. ಹೌದು, ನಾನು ನಿರೀಕ್ಷೆ ಮಾಡ್ಕೋಬೋದು. ನನ್ನ ಸ್ವಭಾವನೇ ಅಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್, ಚೆನ್ನಾಗಿದ್ದೀನಿ ಸರ್, ತೃಪ್ತಿ ಇದೆ. ಇಂಡಸ್ಟ್ರಿಯಲ್ಲಿ ಈ ಮಾತು ಹೇಳೋದು ತುಂಬ ಕಮ್ಮಿ ಜನ. ನಾನು ಇಂಡಸ್ಟ್ರಿಯನ್ನು ನಂಬ್ಕೊಂಡು ಹಿಂಗಾದೆ, ಫುಟ್ಪಾತ್ ಬಿದ್ದೆ, ಗಾಂಧಿನಗರ ನಂಬ್ಕೊಂಡು ಉಪವಾಸ ಬಿದ್ದೆ, ಇದೇ ಕೇಳಿ 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 ತಪ್ಪು ಸರ್, ಅಲ್ವಾ ಸರ್? ಈಗ ನೀವು ಮಾಡಿದ್ದ ತಪ್ಪು. ಇಂಡಸ್ಟ್ರಿ ಯಾವುದೇ ಸೆಕ್ಷನ್ ಆಗಿರಲಿ, ಯಾವುದೇ ಸೆಕ್ಷನ್ ಆಗಿರಲಿ, ಇಂಡಸ್ಟ್ರಿ ನಿಮ್ಮನ್ನು ಕರೆಯಲ್ಲ. ಹೌದು, ನೀವು ಹೋಗಿ ಬೀಳ್ತೀರ. ಅರ್ಥ ಮಾಡ್ಕೊಳ್ಳಿ. ನನ್ನ PR ಆಗುವಂಥ ಯಾರು ಇಂಡಸ್ಟ್ರಿಯವರು ಬಂದು ನಾನು ಕೇಳಿಲ್ಲ. ಒಬ್ಬ ನೀ ಹೀರೋ ಆಗುವಂಥ ಯಾರು ಬಂದು ಕೇಳಿಲ್ಲ. ಅಥವಾ ನೀನು ಸಿನಿಮಾ ಮಾಡುವಂಥ ನಿನ್ನ ಮನೆ ಮುಂದೆ ಯಾರು ಬಂದು ಸ್ಟ್ರೈಕ್ ಮಾಡಿಲ್ಲ. ಹೌದು, ನೀನು ಸಿನಿಮಾ ಮಾಡಿ ಲಾಸ್ ಆದಾಗ ಇಂಡಸ್ಟ್ರಿ ಯಾಕೆ ಬೈತೀಯ? ಬೈಬೇಡ. ಇವಾಗ ತಿಳುವಳಿಕೆ ಇದ್ದು ಇಂಡಸ್ಟ್ರಿ ಏನು ಅಂತ ತಿಳ್ಕೊಳ್ದೆ ಸರ್. ಒಂದು ಸಿನಿಮಾ ಮಾಡಬೇಕಾದ್ರೆ ಒಬ್ಬ ನಿರ್ಮಾಪಕರಿಗೆ ನನ್ನ ವೃತ್ತಿ ಜೀವನದ ಎಕ್ಸ್ಪೀರಿಯನ್ಸ್ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಮಾಡ್ತೀನಿ ಅಂತ ಬರೋ ನಿರ್ಮಾಪಕ ಫಸ್ಟು ಸಿನಿಮಾ ಜೀವನದ ಬಗ್ಗೆ ತಿಳ್ಕೊಬೇಕು ಸರ್. ಫಸ್ಟು ಇವತ್ತಿನ ಸ್ಥಿತಿ ಹೆಂಗಿದೆ, ಇವತ್ತಿನ ಮಾರ್ಕೆಟ್ ಏನಿದೆ, ಇವತ್ತಿನ ಸ್ಥಿತಿಗೆ ನಾನು ಏನು ಇನ್ವೆಸ್ಟ್ ಮಾಡಬೇಕು, ರಿಟರ್ನ್ ಬರೋಕ್ಕೆ ನಾನು ಏನು ಮಾಡಬೇಕು, ಸಿನಿಮಾ ಅಂದ್ರೇನು, ನಿರ್ದೇಶನ ಅಂದ್ರೇನು, ನಿರ್ದೇಶಕ ಅಂದ್ರೇನು, ಟೆಕ್ನಿಷಿಯನ್ಸ್ ಅಂದ್ರೇನು, ಪ್ರಚಾರ ಅಂದ್ರೇನು, ರಿಲೀಸ್ ಅಂದ್ರೇನು, ಎಲ್ಲವೂ ತಿಳ್ಕೊಬೇಕು. ಎಲ್ಲವೂ ತಿಳ್ಕೊಂಡು ಒಂದು 6 ತಿಂಗಳು 1 ವರ್ಷನ ಪ್ರಾಕ್ಟಿಕಲ್ ಮಾಡಿ ಆಮೇಲೂ ಧೈರ್ಯ ಮಾಡಿ ಸಿನಿಮಾ ಮಾಡಿದ್ರೆ ಮಾಡಿ. ನಾಳೆ ಅವನೇನೋ ತಪ್ಪು ಮಾಡಿದ್ರೆ ನೀನು ಮಾಡಿದ ತಪ್ಪು ಅಂತ ಹೇಳೋ ಧೈರ್ಯ ಪ್ರೊಡ್ಯೂಸರ್ಗೆ ಇರಬೇಕು. ಇನ್ನೊಬ್ಬ ಹೇಳಿದ್ದನ್ನೆಲ್ಲ ಮಾಡ್ಕೊಂಡೋಗಿ ಎಲ್ಲ ಸರ್ ನನಗೆ ಯಾವ ಮಾಡಿಸ್ಬಿಟ್ರು ಅಂದ್ಬಿಟ್ಟು ತಪ್ಪೋದು. ಅದು ಹೇಳೋದು ತುಂಬ ಜನ ಇದ್ದಾರೆ ಅಂತ ಹೇಳಿದ್ರು. ನಾನು ನೆಮ್ಮದಿಯಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ನಾನು ನಂಬಿದ ಇಂಡಸ್ಟ್ರಿ ನನ್ನ ಕೈ ಬಿಡಲಿಲ್ಲ ಅಂತ ನಿಮ್ಮಂಥವ್ರು ಹೇಳೋದು ತುಂಬ ಕಮ್ಮಿ. ಇಲ್ಲ ಸರ್, ಅದು ತಪ್ಪು ಸರ್. ನಾನು ಇವತ್ತಿಗೂ ನಾನು ಒಪ್ಪಲ್ಲ ಸರ್, ಇವತ್ತಿಗೂ ನಾನು ಒಪ್ಪಲ್ಲ. ತಿಳುವಳಿಕೆ ಹೇಳಿದ್ದೇನೆ. ಯಾರ್ದೋ ತಂಗಿ ಮಗಳಿಗೆ ಮಗನಿಗೆ ಆಯಿತಾ, ಇವರ ವೈಯಕ್ತಿಕ ಇದಕ್ಕೋಸ್ಕರ ಸಿನಿಮಾ ಮಾಡಿಬಿಟ್ಟು, ಸಿನಿಮಾ ಇಂಡಸ್ಟ್ರಿ ಏನು ಅಂತಲೇ ಗೊತ್ತಿಲ್ಲದೆ ಆಯಿತಾ, ಸಿನಿಮಾ ಮಾಡಿಬಿಟ್ಟು ದುಡ್ಡು ಕಳ್ಕೊಂಡು ಸಿನಿಮಾನ ಉದ್ಯಮನ ಬೈಯೋದು ತಪ್ಪಾಗುತ್ತೆ. ನೀವು ತಿಳ್ಕೊಂಡು ಮಾಡಿ. ನಾಳೆ ಯಾರೋ ಒಬ್ಬ ಬಂದ ಸರ್, ಸ್ಟಿಲ್ ಫೋಟೋಗ್ರಾಫರೇ ಬಂದು, ಅಥವಾ ಇನ್ನೊಬ್ಬ PR ಬಂದರು, ಅಥವಾ ಇನ್ನೊಬ್ಬ ಕಾಸ್ಟ್ಯೂಮರೇ ಬಂದ, ಸರ್ ನನ್ನ ಪೇಮೆಂಟ್ 12 ಲಕ್ಷ. ಯಾಕಪ್ಪ ಇವತ್ತಿನ ಮಾರ್ಕೆಟಲ್ಲಿ ನಿಂದು 8 ಲಕ್ಷ ಇರೋದು, 12 ಲಕ್ಷ ಏನಕ್ಕೆ ಕೇಳ್ತೀಯ ಅಂತ ಕೇಳೋ ವಿಷಯ ನಿನಗೆ ಗೊತ್ತಿರಬೇಕು. ಕತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಚಿತ್ರಕಥೆ ಅಂದರೆ ಏನು ಗೊತ್ತಿಲ್ಲ. ಲಾಸ್ಟ್ ಅಷ್ಟರಲ್ಲಿ ಕೆಲವರು ನಮ್ಮ ಹತ್ರ ಬರ್ತಾರೆ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹತ್ರ ಬರ್ತಾರೆ. ಪ್ರಚಾರ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆರಂಭದಲ್ಲಿ ಒಂದು ಪರಿಚಯ ಕಾರ್ಯಕ್ರಮ ಮಾಡಬೇಕು. ಅಂದರೆ ನಿಮ್ಮ ಟೈಟಲ್ ಲಾಂಚು, ಬ್ಯಾನರ್ ಲಾಂಚು, ಒಂದು ನಿರ್ಮಾಪಕರು ಏನು, ಪಾತ್ರಗಳೇನು, ಕತೆ ಏನು, ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದಿರಿ ಅದರಲ್ಲಿ ಹೇಳೋಕ್ಕೆ ಪ್ಲಾಟ್ಫಾರ್ಮ್ ಒಂದೇ ಸಿಗೋದು. ಅದು ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಪರಿಚಯ ಕಾರ್ಯಕ್ರಮ ಅಂತ ಮಾಡಿಕೊಡ್ತೀನಿ. ಪರಿಚಯ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ, ದೊಡ್ಡ ಲೇಖನ ಬರುತ್ತೆ. ನೆಕ್ಸ್ಟ್ ಸಿನಿಮಾ ಏನು, ಸಿನಿಮಾ ಬಗ್ಗೆ ಗೊತ್ತಾದ ಪತ್ರಕರ್ತರಿಗೆ ನೆಕ್ಸ್ಟ್ ಒಂದು ಟೀಸರ್ ರಿಲೀಸ್ ಮಾಡಿ, ಪಾತ್ರಗಳ ಪರಿಚಯ ಆಗತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಈ ರೀತಿ ಮಾಡಬೇಕು ಅಂತ ಅಂದಾಗ ಅವ್ರಿಗೆ ಅರ್ಥ ಆಗಲ್ಲ. ಇಷ್ಟೆಲ್ಲ ಮಾಡಬೇಕಾ, ಸಿನಿಮಾ ಮಾಡೋದೇ ಈಸಿ ಅಂತ, ಇಷ್ಟೆಲ್ಲ ಮಾಡ್ಬೇಕಂತ ನಂಗೆ ಗೊತ್ತೇ ಇಲ್ಲ ಸರ್, ಇದೆಲ್ಲ ಇದೆ ಅಂತ ಗೊತ್ತೇ ಇಲ್ಲ ಅನ್ನೋ ಸ್ವಲ್ಪ ಮಾತಾಡ್ತಾರೆ.
ಸೊ ಇಲ್ಲಿ ಏನಾಗುತ್ತೆ, ಬರ್ತಾ ಬರ್ತಾ ಏನೂ ಗೊತ್ತಿಲ್ಲದೆ ಬಂದಾಗ ಆ ಕೈ ಸುಟ್ಕೊಂಡಾಗ ಏನು ಇನ್ನೊಬ್ಬರು ಬೈಯೋದು ತಪ್ಪು ಅನ್ನೋದು. ನೀವು ತಿಳ್ಕೊಂಡು ಬಂದಾಗ ಇಲ್ಲಪ್ಪ ನನ್ನ ಪಿಕ್ಚರ್ಗೆ 55 ಲಕ್ಷ ನಾನು ಬಡ್ಜೆಟ್ ಖರ್ಚು ಮಾಡಲ್ಲ ಪಬ್ಲಿಸಿಟಿಗೆ, ನಾನು 25 ಲಕ್ಷ, ನಾನು ಇಷ್ಟು ಲೇಖನ ಸಾಕು, ಇಷ್ಟು ಸಾಕು, ಇಷ್ಟು ಸಾಕು, ಅದು ನಿನಗೆ ಗೊತ್ತಿದ್ದಾಗ ಮಾತ್ರ. ಗೊತ್ತಿಲ್ಲದೆ ಮಾಡಿಬಿಟ್ಟು ಆಮೇಲೆ ಸರ್ ಒಂದು ಪೆನ್ ಬೆಲೆ 10 ರೂಪಾಯಿ, ನೀನು 25 ರೂಪಾಯಿ ಕೊಟ್ಟು ತೊಗೊಂಡು ನಾನು 10 ರೂಪಾಯಿ ಪೆನ್ ಯಾರು ತೊಗೊಳ್ತಾ ಇಲ್ಲ, ಪರ್ಚೇಸ್ ಮಾಡ್ತಾ ಇಲ್ಲ, ನನ್ನ ತಪ್ಪದು. ಆಮೇಲೆ ನಮ್ಮ ಸ್ನೇಹಿತರು ಬಾಲಾಜಿ ಅವ್ರು ಬಂದಿದ್ದಾರೆ, ಅವನೊಂದು ಪರಿಚಯ ಮಾಡ್ಕೊಡಿ. ಖಂಡಿತ ನಿಮ್ಮ ಸ್ನೇಹಿತರನ್ನ ಪರಿಚಯ ಮಾಡಿ ಕೊಡಿ. ನಮಸ್ಕಾರ, ಬಾಲಾಜಿ ಅಂತೇಳಿ ನನ್ನ ಆತ್ಮೀಯ ಗೆಳೆಯ. ಓಕೆ. ಜೊತೆನಲ್ಲಿ ಈ ಹೋಟೆಲ್ ಆಗ್ಲಿಕ್ಕೆ ಮೇನ್ ಪಿಲ್ಲರ್ ಇವರೇ, ನಾವೆಲ್ಲ ಸೈಡ್ ಗೋಡೆಗಳು. ಆಯ್ತಾ? ಆಮೇಲೆ ಇಲ್ಲಿ ಯಾವ ಇಂಜಿನಿಯರು ಇಲ್ಲ, ಯಾವ ಆರ್ಕಿಟೆಕ್ಟು ಇಲ್ಲ, ಕಂಪ್ಲೀಟು ಈ ಹೋಟೆಲ್ನ ಡಿಸೈನ್ ಏನಿದೆ ಮಾಡಿದ್ದೆ ಬಾಲಾಜಿ ಅವರು. ಹೌದಾ? ಹೌದು. ಚೆನ್ನಾಗಿ ಹೋಗ್ತಾ ಇದೆ ಅಂತೆ ಫಲ. ಭಗವಂತನ ಆಶೀರ್ವಾದ, ಹಿರಿಯರ ಆಶೀರ್ವಾದ. ಖುಷಿ ಆಯಿತು. ನಾಗೇಂದ್ರ ನಾನು ಯಾಕೆ ಸಿನಿಮಾ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀನಿ. ಅದು ಈ ಕೆಲವೊಂದು ಗಾದೆಗಳಿವೆ, ಋಣಾನುಬಂಧ. ಆಯ್ತಾ? ಅಲ್ಟಿಮೇಟ್ ಅದೇ. ಭಗವಂತ ನಮ್ಮ ಹಿರಿಯರು ಹೇಳ್ತಾರೆ, ನಾವು ಹುಟ್ತಾ ಒಂದು ಸ್ನೇಹಿತರಂತೆ, ಬೆಳೀತಾ ಒಂದು ಸ್ನೇಹಿತರಂತೆ, ಜೀವನದಲ್ಲಿ ಸಂಸಾರ ಬಂದಮೇಲೆ ಒಂದು ಸ್ನೇಹಿತರಂತೆ, ವೃತ್ತಿ ಬೇರೆ ಇರುತ್ತೆ. ಆ ಥರ ನಮ್ಮ ಇದರಲ್ಲಿ ಭಗವಂತ ಇದನ್ನು ಒಂದು ಅನ್ನಪೂರ್ಣೆ ಸೇವೆ ಮಾಡುವಂಥ ಅವಕಾಶ ಕೊಟ್ಟಿದ್ದ. ಸೊ ನಾವು ಇಷ್ಟು ದೊಡ್ಡ ಮಟ್ಟಿಗೆ ಅಂದ್ಕೊಂಡಿಲ್ಲ. ಫಸ್ಟು ಒಂದು ಸೆಲ್ಫ್ ಸರ್ವಿಸ್ ಅಂತ ಅಂದ್ಕೊಂಡ್ವಿ, ಆಮೇಲೆ ಪಾರ್ಟಿ ಹಾಲ್ ಜಾಯ್ನ್ ಆಯಿತು, ಸರ್ವಿಸ್ ಆಯಿತು, ಆಫೀಸ್ ಆಯಿತು, ಈಗ ಒಂದು ಸೆಲೆಬ್ರೇಷನ್ ಸೆಂಟರ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಸುಮಾರು ಈ ಜಾಗ ನಿಮ್ಗೆ ಗೊತ್ತಿದ್ದಂಗೆ ನಾವು ಇನ್ನೂ ಎಳೆಮರಿಕಾಯಿ ಅಂತ ಹೇಳ್ಬೋದು. ಈ ಹೋಟೆಲ್ ಇಂಡಸ್ಟ್ರಿಗೆ ಎಳೆಮರಿಕಾಯಿ ಅಂತ ಭಗವಂತನ ಅನುಗ್ರಹದಿಂದ ಈ ಜಾಗ ಸಿಕ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಶ್ರೀಗಳು ನಮಗೆ ನಿಂತು ಈ ಜಾಗನ ಮಾಡಿಸ್ಕೊಟ್ರು. ಪಾಪ ನಮ್ಮ ಬಾಲಾಜಿ ನನ್ನ ಭಕ್ತ, ನಮ್ಮದೇ ಮಠದ ಭಕ್ತ, ಮುಂದೆ ಬರಬೇಕು ಅಂಥೇಳಿ ಮಾಲೀಕರ ನಿಂತು ಮಾಡಿಸ್ಕೊಟ್ರು. ಎಲ್ಲ ನಮಗೆ ಒಂದು ಒಳ್ಳೆಯ ಶುಭಗಳಿಗೆ, ಶುಭ ಮುಹೂರ್ತ ಎಲ್ಲ ಬಂದಾಗ ಅದನ್ನು ಯಾರಿಂದ ತಡೆಯೋಕ್ಕಾಗಲಿಲ್ಲ, ಅದು ನಡ್ಕೊಂಡು ಹೋಗ್ತಾಯಿದೆ ಅಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಳೆಯ ನಾಗೇಂದ್ರ ಅವರ ಬಗ್ಗೆ, ನಾಗೇಂದ್ರ ಅವ್ರ ಬಗ್ಗೆ ಇಷ್ಟು ದೊಡ್ಡ ವ್ಯವಹಾರನ ಅವರ ಕೈಗೊಪ್ಪಿಸ್ಕೊಂಡು ನೀವು ಆರಾಮಾಗಿ ಅದೇ ಹೇಳೋದು, ಕೆಲವೊಂದೇನಿದೆ ಜೀವನದಲ್ಲಿ ನಂಬಿಕೆ. ಆಯಿತಾ? ಅಷ್ಟೇ. ಆ ನಂಬಿಕೆ ಅನ್ನೋದು ಯಾರಿಗೆ ಬರಬೇಕು ಅಂತಂದರೆ ಅವ್ರ ವ್ಯಕ್ತಿತ್ವನ, ಅವ್ರ ಗುಣನ ನೋಡಿ ಬರುತ್ತೆ ಅಲ್ವಾ? ಹಾಗೆ ನಾಗೇಂದ್ರ ಅವರು ಅಂತಂದಾಗ ನಿಮ್ಗೆ ಗೊತ್ತು, ನಿಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೆಂಗೆ ಹೆಸರಿದೆ ಅಂತ, ಅದೆಲ್ಲ ನೋಡಿ ನಾವು ವ್ಯವಹಾರನ ತೆಗೆದು ಅವ್ರ ಕೈ ಕೊಟ್ಟಿದ್ದೀವಿ. ಚೆನ್ನಾಗಿ ನೋಡ್ತಾ ಇದ್ದಾರೆ. ಎಸ್, ನಾನು ಮೊನ್ನೆಯಿಂದ ಇಲ್ಲೇ ಬಂದು ಹೋಗಿ ಇದಕ್ಕೆ ಮುಹೂರ್ತಕ್ಕೆ, ಇದಕ್ಕೆ ನಿಮ್ಮ ಇನಾಗ್ರೇಷನ್ಗೆ ಬರಲಿಕ್ಕೆ ಆಗಿಲ್ಲ. ಸೊ ಅದಕ್ಕಾಗಿ ಬಂದು ಒಂದು ವಿಶ್ ಮಾಡೋಣ ಅಂತ ಬಂದಿದ್ದೆ. ಸೊ ಆಗ ನೋಡಿದಾಗೆಲ್ಲ ಖುಷಿ ಅನಿಸ್ತಪ್ಪ. ಅವರ ಇಟ್ಟ ಹೆಜ್ಜೆ ಇದೆಯಲ್ಲ, ಅದು ಪರ್ಫೆಕ್ಟ್ ಜಾಗ. ಈಗ ಇಲ್ಲ, ಅದೇನಾಯ್ತು, ಆರಂಭದಿಂದನೂ ಒಳ್ಳೆ ಶುಭ ಸೂಚನೆ. ಬಾಲಾಜಿ ಇಟ್ಟು ಗಳಿಗೆ ಯಾವ ಗಳಿಗೆ ಗೊತ್ತಿಲ್ಲ, ಸ್ವಾಮಿಗಳು ಬಂದು, ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದು ಯಾರಿಗೂ ಹೇಳಿ ಸೀದಾ ಬಂದರು, ದೇವ್ರ ಪೆಟ್ಟಿಗೆ ಇಟ್ಟರು, ಪೂಜೆ ಮಾಡಿದ್ರು, ಈ ಬಿಲ್ಡಿಂಗ್ ಓನರ್ನ ಕರೆದ್ರು, ಕರೀಲಿಲ್ಲ, ಫೋನ್ ಮಾಡಿದ್ರು, ಫೋನ್ ಮಾಡಿ ಪೂಜೆ ಮಾಡಿದ್ದೀನಿ, ಕೊಡ್ತಾ ಇದೀಯ ನೀನು ಅಷ್ಟೇ ಅಷ್ಟೇ, ದೇವ್ರ ಪೆಟ್ಟಿಗೆ ಇಟ್ಬಿಟ್ಟಿದ್ದೀನಿ, ಬಾಲಾಜಿಗೆ ನಮ್ಮ ಹುಡುಗ ಬಾಲಾಜಿ ನೀನು ಈ ಬಿಲ್ಡಿಂಗ್ ಕೊಡ್ಬೇಕಷ್ಟೇ, ಬೇರೆ ಮಾತಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಹಂಗೆ ಹೇಳಿ ಹಠ ಮಾಡಿ ಕೊಡಿಸಿದಂಥ ಜಾಗ. ಬಟ್ ಒಂದು ಅವರೇ ಹೇಳಿದ್ರು, ಇದು ಅಕ್ಷಯ ಪಾತ್ರೆ ಚೆನ್ನಾಗಿರುತ್ತೆ ಹೋಗು ಅಂತೇಳಿ. ಆಮೇಲೆ ಟು ಬಿ ಫ್ರಾಂಕ್ ಇತ್ತು, ಫಸ್ಟು ಗಲ್ಲದ ಪೆಟ್ಟಿಗೆಗೆ ದುಡ್ಡು ಹಾಕಿದ್ದೆ ಸ್ವಾಮಿಗಳು. ಓಹೋ, ಓಕೆ ಓಕೆ ಓಕೆ, ಆಶೀರ್ವಾದ. ಎಸ್, ಇವತ್ತಿಗೂ ಆ ಹೂವು ತುಳಸಿ ಅವ್ರು ಹಾಕಿದ ಮಂತ್ರಾಕ್ಷಿ ನಾವು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಇದೆ. ಬಟ್ ಜನಗಳು ಅಷ್ಟೇನೆ, ನಾವು ಇಷ್ಟು ಬೇಗ ನಾವು ಆ್ಯಕ್ಚುಲಿ ನಾವುಗಳು ಮಾತಾಡ್ಕೊಂಡಿದ್ದು ಇಟ್ ವಿಲ್ ಟೇಕ್ ಟೈಮ್. ಅಂದರೆ 1 ತಿಂಗಳು 2 ತಿಂಗಳ ತಗೊಳುತ್ತೆ. ಜನಗಳ ಬಾಯಿಂದ ಬಾಯಿಗೆ ಹೋಗ್ಬೇಕು, ಗೊತ್ತಾಗಬೇಕು, ರುಚಿ ತಿಂದ ಮೇಲೆ ಅವರು ಸರಿಯಾಗಿ ಕೇಳಬೇಕು. 1 ತಿಂಗಳು 1.5 ತಿಂಗಳು ತೊಗೊಳುತ್ತೆ ಅಂತ ನಮ್ಗೆ ಅಷ್ಟು ಆ ಕಾಲಾವಕಾಶ ಒಳ್ಳೆಯದು. 15 ದಿವಸದಲ್ಲೇ ಜನಗಳಿಂದ ರಿಯಾಕ್ಷನ್ ಸಿಕ್ಬಿಟ್ಟು ನಮ್ಮ ಪುಣ್ಯ ಒಳ್ಳೆ ಅಡುಗೆ ಸೆಟಪ್ಪು ಸಿಕ್ಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಜನಗಳು ಅದೇ ಥರ ಮೆಚ್ಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆಗೆ
ಶ್ರಮ ಸಾರ್ಥಕ ಆಗ್ತದೆ ಅನಿಸ್ತದೆ. ನಾನೊಂದು ಫೈನಲ್ ಆಗಿ ಗೆಳೆಯರ ಹತ್ರ ಒಂದು ಪ್ರಶ್ನೆ ಕೇಳ್ಬಿಟ್ಟು, ನಂದು ವೈಯಕ್ತಿಕವಾದ, ತೀರ ವೈಯಕ್ತಿಕವಾದ. ಸರ್ ಅದು ಎಷ್ಟು ವರ್ಷದಿಂದ ನನ್ನನ್ನು ನೋಡಿದ್ದೀರಿ ಸರ್? ನಾನು ವೃತ್ತಿಗೆ ಬಂದ ದಿವಸದಿಂದ ನೋಡ್ದೆ. 41 ವರ್ಷ ಅಲ್ವಾ? ಜಾಸ್ತಿ. ನಾನು ಫೀಲ್ಡಿಗೆ ಬಂದೆ 45 ವರ್ಷ ಆಗೋಯ್ತು. ಸೊ ತುಂಬ ಜನ ನನ್ನ ಹತ್ರ ಪ್ರಶ್ನೆ ಕೇಳ್ತಾರೆ. ನಾನು ಒಂದಷ್ಟು ಜನಕ್ಕೆ ಕೆಲಸ ನನಗೆ ಸಾಧ್ಯ ಇತ್ತು, ಅವರು ತುಂಬ ಕಂಗಾಲಾಗಿರೋ ಪರಿಸ್ಥಿತಿಯಲ್ಲಿ ಬಂದಾಗ ಜಾಬ್ ಎಲ್ಲ ಕೊಡಿಸಿದ್ದೀನಿ. ಅವರು 500,000 ಕೋಟಿಯಷ್ಟು ದುಡ್ಡು ಮಾಡಿದ್ದಾರೆ, ದರ್ಬಾರ್ ಮಾಡಿದ್ದಾರೆ, ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ನೀವೇನಿದೆ ಹೀಗೆ ಅಂತ ಕೇಳ್ತಾರೆ. ನಾನು ಎಂತ ಉತ್ತರ ಹೇಳಿ ಅವರಿಗೆ? ನಿಮಗೆ ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ಈ ರೀತಿ ಹೇಳ್ತೀನಿ ಅಂತ. ದುಡ್ಡು ಮಾಡೋ ದಾರಿ ಗೊತ್ತಿರಲಿಲ್ಲ, ದುಡ್ಡು ಮಾಡೋ ಮನೋಭಾವ ಇರಲಿಲ್ಲ, ಆಸ್ತಿ ಮಾಡೋ ಆಸೆ ಇರಲಿಲ್ಲ. ಎಲ್ಲಿಂದ ಮಾಡ್ತಿದ್ವಿ? ಅದಕ್ಕೆ ಹೇಳೋದು ಖುಷಿ. ನೀವು ಹೇಳಿದ್ರಲ್ಲ ಖುಷಿಯಾಗಿದ್ದೀನಿ. ಈಗ ನಾನು ಹೇಳೋದು, ಬೆಂಗಳೂರು ಪ್ಯಾಲೇಸ್ ನಿಮ್ಮದೇ ಅನ್ಕೊಳ್ಳಿ, ವಿಧಾನಸೌಧ ನಮ್ಮದೇ, ನಿಮ್ಮದೇ ಅನ್ಕೊಳ್ಳಿ ಅಷ್ಟೇ. ಇವಾಗ ಗಣೇಶ್ ಕಟ್ಕೊಂಡು ಏನು ಕಾಸು ಮಾಡ್ತೀರಿ? ನಾನು ನೋಡಿರೋದ್ರಲ್ಲಿ, ಹಾಂ, ನಾನು ನೇರವಾಗಿ ಹೇಳ್ತೀನಿ, ನಾನು ನೋಡಿರೋದ್ರಲ್ಲಿ ಜೀವನನ ಸಾರ್ಥಕ ಪಡಿಸ್ಕೊಂಡಿದ್ದಾರೆ ಗಣೇಶ್ ಕಾಸು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನ ಸಾರ್ಥಕ ಆಗಿದೆ. ಯಾಕೆ ಅಂತಂದರೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ರಾತ್ರಿ ತಲೆಗೆ ದಿಂಪು ಕೊಟ್ಟರೆ ಬೆಳಗ್ಗೆ ನೀವೇ ಎದ್ದೇಳ್ತೀವಿ. ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡದಿದ್ದಾಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ನೆಗೆಟಿವ್ ಥಾಟ್ಸ್ ಇಲ್ಲ ಜೀವನದಲ್ಲಿ. ಆಮೇಲೆ ಇನ್ನೊಬ್ಬರನ್ನ ಮನಸ್ಸು ವಹಿಸಿ ಸಂಪಾದನೆ ಮಾಡೋ ಅನುಭವ ಇಲ್ಲ. ಹಂಗಿಲ್ದಿದ್ದಾಗ ಮನಸ್ಸು ಭಾಳ ಶುದ್ಧಿಯಾಗಿರುತ್ತೆ, ದೇವರ ಆರೋಗ್ಯ ಕೊಡ್ತಾನೆ. ನಾನು 40 ವರ್ಷದ ಕೆಳಗೆ ನೋಡಿದ ಗಣೇಶ್ ಕಾಸುಗಳು ಇವತ್ತು ಇದ್ದಾರೆ ಹೊರತಾಗಿ ಏನೂ ಚೇಂಜ್ ಆಗಿಲ್ಲ. ಅದೇ ಗಡ್ಡ ತಲೆ ಮೇಲೆ ಒಂದಷ್ಟು ಪ್ರಾಪರ್ಟಿ ಕಡಿಮೆ ಆಗಿರ್ಬೋದು ಅಷ್ಟೇ ಹೊರತಾಗಿ ಇನ್ನೇನು ಕಡಿಮೆ ಆಗಿಲ್ಲಪ್ಪ. ಅವಾಗ ಕೂಮ್ ಯೂಸ್ ಮಾಡ್ತಿದ್ರಿ, ತಲೆ ಬಾಚ ಕೂಮ್ ಯೂಸ್ ಮಾಡ್ತಿದ್ರಿ, ಯೂಸ್ ಮಾಡ್ತಿಲ್ಲ. ಅವಾಗ ಕೈಯಲ್ಲಿ ಅಂತಿದ್ವಿ, ಇವಾಗ ಕೈಯಲ್ಲಿ ಅಂತಿದ್ವಿ. ಅದು ಬಿಟ್ಟರೆ ಪರ್ಸ್ನಾಲಿಟಿಲಿ, ಮಾತುಕತೆಯಲ್ಲಿ, ಎಲ್ಲದಕ್ಕಿಂತ ಹೆಚ್ಚು ಸ್ವಾಭಿಮಾನದಲ್ಲಿ ಇವತ್ತಿಗೂ ಚೇಂಜ್ ಆಗಿಲ್ಲ. ಎಷ್ಟು ಜಗಳಾಡಿದ್ದೀವಿ ಇಂಡಸ್ಟ್ರಿಯಲ್ಲಿ ನಾವು ನೀವು. ನನಗೆ ಗೊತ್ತಿಲ್ಲ, ನಂಗೆ ಎಷ್ಟೋ ಸತಿ ಮಾತು ಬಿಟ್ಟಿದ್ದೀವಿ. ಆಮೇಲೆ ಏಕವಚನದಲ್ಲಿ ನನ್ನ ಬೈದಿರೋ ಉದಾಹರಣೆಗಳಿದ್ದಾವೆ. ಅದನ್ನು ಸಹಿಸ್ಕೊಂಡೇ ನಾವು ಜೊತೆಲಿದ್ವಿ. ಆಮೇಲೆ ಇಬ್ಬರು ಪ್ರೀತಿಯಿಂದ ಮಾತಾಡಿಸ್ತಿದ್ವಿ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಬಾರ್ದು ಅಂತ ನೀವು ಹೇಳ್ತಿದ್ರಿ, ತಿದ್ದುಕೊಂಡಿದ್ದೀವಿ. ಆವಾಗ ಒಂಥರ ನಮಗೆ ಮಾರ್ಗದರ್ಶಕರಾಗಿದ್ರಿ. ಪ್ರಚಾರಕರ್ತರಿಗೆ, ನನಗೊಬ್ಬನಿಗೆ ಅಂತಲ್ಲ, ಸಾಕಷ್ಟು ಪ್ರಚಾರಕರ್ತರಿಗೆ ಮಾರ್ಗದರ್ಶಕರಾಗಿದ್ದೀರಿ. ತುಂಬ ಸಹಾಯ, ನಮ್ಗೆ ಹೆಮ್ಮೆ ಅನಿಸುತ್ತೆ ಇವತ್ತಿಗೂ ನಿಮ್ಮಂಥವ್ರು. ನಾನು ಅದಕ್ಕೆ ನಿಮ್ಗಳು ರಿಕ್ವೆಸ್ಟ್ ಮಾಡೋದು, ಸಾರ್ ಒಂದು ಪತ್ರಿಕಾಗೋಷ್ಠಿ ಇವತ್ತು ಬಂದು ಮುಖ ತೋರಿಸಿ ನಮಗೆ, ವಾರಕ್ಕೊಂದು ಸತಿನಾರ ಬರ್ರಿ. ಯಾಕೆಂದರೆ ಆವಾಗ ನಿಮ್ಮ ಇದು ಸ್ವಭಾವಗಳು, ಇವಾಗ ಕೆಲವು ಸ್ವಭಾವಗಳಂತೂ ಚೇಂಜೇ ಆಗಿಲ್ಲ. ಆಸ್ ಇಟ್ ಇಸ್ ಹಂಗೆ ಇದೆ. ಹಂಗಾಗಿ ಯಾವಾಗ ಮನುಷ್ಯನಿಗೆ ದುಡ್ಡು ಮಾರಬಾರ್ದು, ನೀವು ದುಡ್ಡೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಿದ್ರೆ ಇವತ್ತು ನನ್ನ ಸಂದರ್ಶನನೇ ಮಾಡ್ತಿರ್ಲಿಲ್ಲ. ನಿಮ್ಮ ಸಂದರ್ಶನ ಮಾಡೋಕ್ಕೆ ಬೇರೆಯವ್ರು ಯಾರೋ ಬರೋದು. ಹಾಗಾಗಿ ಅದು ದುಡ್ಡಿಯಾಗಿ ಬದುಕೋ ಜನ ಅಲ್ಲ. ಹಾಗಾಗಿ ಮನುಷ್ಯತ್ವ, ನೆಮ್ಮದಿ ಎರಡು ಆನೆ ನಿಮಗೆ ಸಿಕ್ಕಿದೆ. ಆನೆ ಅಂತ ಹೇಳಿ ಆರೋಗ್ಯ, ನೆಮ್ಮದಿ, ಆನೆ ಅದಕ್ಕಿಂತ ಬೇಕಾಗಿಲ್ಲ. ಆನೆಗಿಂತ ಬೇರೆ ಏನು ಪ್ರಶ್ನೆ ಅಲ್ವಾ? ಎಸ್. ಇದಲ್ಲದೆ ನಾನು ಪ್ರಶ್ನೆ ಕೇಳದೇ ಇದ್ದು ಇಂಥ ಉತ್ತರ ಹೇಳಬೇಕಾಗಿತ್ತು ಅಂತ ನಿಮ್ಮಲ್ಲಿ ಏನಾದರೂ ಇದೆಯಾ? ಏನಮ್ಮ, ನಿಮ್ಮ ಪ್ರಶ್ನೆಗಿಂತ ಜಾಸ್ತಿ ಉತ್ತರನೇ ನಾನು ಕೊಟ್ಟಿದ್ದೀನಿ. ಹಂಗೆ ಬಹುಶಃ ಯಾವುದು ಉಳಿದಿಲ್ಲ. ಏನಂದ್ರೆ ನನಗೊಂದು ಆಸೆ ಇದೆ, 1,000 ಸಿನಿಮಾಗಳನ್ನು ಮಾಡಿ ನಿವೃತ್ತಿ ಆಗಬೇಕು ಅಂತ. ಭಗವಂತ ಅಲ್ಲಿವರೆಗೂ ಆಯುಷ್ ಆರೋಗ್ಯ ಕೊಟ್ಬಿಟ್ಟು ಚೆನ್ನಾಗಿಟ್ಟಿದ್ರೆ 1,000 ಸಿನಿಮಾಗಳು ಮಾಡ್ಬೇಕಂತ ಆಸೆ ಇದೆ. ಈಗ 200 ಚಿಲ್ಲರೆ ಮಾಡ್ಬೇಕು ನಾನು ಸಿನಿಮಾ. ಅದು ಸ್ವಲ್ಪ ಟೈಮ್ ತಗೋಬೋದು, ಯಾಕೆಂದ್ರೆ ಇವಾಗ ತುಂಬ ಸ್ಲೋ ಇದೆ, ಮೊದಲಷ್ಟು ಫಾಸ್ಟ್ ಇಲ್ಲ. ಸೊ ಅದೊಂದು ಆಸೆ ಇದೆ, ಅದೊಂದು ಈಡೇರಿ. ಸೊ ನನ್ನ 1,000 ಸಿನಿಮಾಗಳಿಗೆ
ನಿಮ್ಮಂಥ ಪತ್ರಕರ್ತರ ಜೊತೆಗೆ ಬಂದು ನಾನು ಮಾಡೋ ಅಂಥ ಪುಟ್ಟ ಸಮಾರಂಭದಲ್ಲಿ ಒಂದು ಸನ್ಮಾನ ಮಾಡಬೇಕು ಅನ್ನೋ ಆಸೆ ಇದೆ. ಅದು ಈಡೇರಿಸ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಸಂತೋಷ ಸರ್ ಇವಾಗ ಬಂದು. ನಾನು ಯಾರಿಗೂ ನನ್ನ ಜೀವನದಲ್ಲಿ ಸಂದರ್ಶನ ಕೊಟ್ಟವನಲ್ಲ. ಫಸ್ಟ್ ಟೈಮ್ ಗಣೇಶ್ ಕಾಸರಗೋಡಿಗೆ ಸಂದರ್ಶನ ನನ್ನ ಲೈಫಲ್ಲೇ. ನೀವು ಇವತ್ತಿನವರೆಗೂ ಎಲ್ಲೇ ನೋಡಿರ್ಬೋದು ನನ್ನ ಸಂದರ್ಶನ ಯಾವ ನೀವು ಚಾನಲ್ ನೋಡೋಕ್ಕಾಗಲ್ಲ, ಯಾವ ಯೂಟ್ಯೂಬರ್ಸ್ಗೂ ಕೊಟ್ಟಿಲ್ಲ. ಫಸ್ಟ್ ಟೈಮ್ ನಾನು ಕೊಟ್ಟಿದ್ದು. ಯಾಕೆಂದರೆ ನನ್ನ ನಿಮ್ಮ ಆತ್ಮೀಯತೆ ಹೃದಯ ಸಂಬಂಧ, ಹಂಗಾಗಿ ನಾನು ಕೊಟ್ಟಿದ್ದೀನಿ. ನಾನು ನಿಮ್ಮ ಜೊತೆ ಈ ನಿಮ್ಮ ಚಾನಲಲ್ಲಿ ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬ ತೃಪ್ತಿ ಇದೆ, ಸಂತೋಷ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು.